ರೈತ ದೇಶದ ಬೆನ್ನೆಲುಬು. ಆತ ಕೈ ಕೊಟ್ರೆ ತಿನ್ನೋಕೆ ಅನ್ನವೂ ಸಿಗೋದಿಲ್ಲ. ಆದ್ರೆ ಅದೇ ರೈತನ ಸ್ಥಿತಿ ದೇವರಿಗೆ ಪ್ರೀತಿ ಎಂಬಂತಾಗಿದೆ. ದಿನೇ ದಿನೇ ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರ ಸಂಖ್ಯೆ ಹೆಚ್ಚಾಗಿದೆ. ಇದೀಗ ಮಹಾರಾಷ್ಟ್ರದಲ್ಲಿ ಇಡೀ ದೇಶವೇ ತಲೆ ತಗ್ಗಿಸುವಂತಹ ಒಂದು ಘಟನೆ ನಡೆದಿದೆ. ತೆಗೆದುಕೊಂಡ ಸಾಲ ತೀರಿಸಲು ರೈತರೊಬ್ಬರು ತನ್ನ ಒಂದು ಕಿಡ್ನಿಯನ್ನೇ ಮಾರಿರುವ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. ಅವರು ತೆಗೆದುಕೊಂಡಿದ್ದು ಕೇವಲ 1 ಲಕ್ಷ ಸಾಲ. ಆದ್ರೆ 40% ಬಡ್ಡಿಗೆ ಹಣ ತೆಗೆದುಕೊಂಡಿದ್ದಕ್ಕೆ ಸಾಲ 70 ಲಕ್ಷಕ್ಕೆ ತಲುಪಿತ್ತು. ಹಾಗಾಗಿ ಬೇರೆ ದಾರಿ ಕಾಣದೆ ತಮ್ಮ ಕಿಡ್ನಿಯನ್ನೇ ಮಾರುವ ನಿರ್ಧಾರಕ್ಕೆ ಬಂದಿದ್ರು. ಮಹಾರಾಷ್ಟ್ರದ ಚಂದ್ರಾಪುರದಲ್ಲಿ ಈ ಘಟನೆ ನಡೆದಿದೆ. ಸಾಲ ವಸೂಲು ಮಾಡಲು ಬಂದವರು ಕಿಡ್ನಿಯನ್ನ ಮಾರುವಂತೆ ಒತ್ತಾಯಿಸಿದ್ದಾರೆ. ರೈತ ರೋಷನ್ ತಮ್ಮ ಭೂಮಿಯ ಒಂದು ಭಾಗ, ಟ್ರ್ಯಾಕ್ಟರ್ ಮತ್ತು ಮನೆಯ ವಸ್ತುಗಳನ್ನ ಮಾರಿದ್ರೂ ಸಾಲ ತೀರಲಿಲ್ಲ. ಬಡ್ಡಿ ವ್ಯಾಪಾರಿಗಳಲ್ಲಿ ಒಬ್ಬರು ಕಿಡ್ನಿ ಮಾರುವಂತೆ ಸೂಚಿಸಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ನಂತರ ಏಜೆಂಟರನ್ನ ವೈದ್ಯಕೀಯ ಪರೀಕ್ಷೆಗಾಗಿ ಕೋಲ್ಕತ್ತಾಗೆ ಕರೆದೊಯ್ದ್ರು. ನಂತರ ಕಾಂಬೋಡಿಯಾದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿ ಮೂತ್ರಪಿಂಡವನ್ನ ತೆಗೆದುಹಾಕಲಾಯಿತು. ಅದಕ್ಕೆ ಪ್ರತಿಯಾಗಿ 8 ಲಕ್ಷ ನೀಡಲಾಗಿತ್ತು ಎಂದ ಐನಾತಿ ಸಲಹೆ ಕೊಟ್ಟವರು ಪೊಲೀಸರ ಅತಿಥಿಯಾಗಿದ್ದಾರೆ.